ಎಲ್ಲ ಬಜ್ಜಿನಳ್ಳಿ ಇರುತ್ತೆ ನೀವು. ಎಲ್ಲ ಬಜ್ನಳ್ಳಿ ಅವರಾ? ಅಲ್ಲ ಸರ್, ನಮ್ಮ ನಾಗೇನಹಳ್ಳಿ ಗೊರನಹಳ್ಳಿ ಕ್ರಾಸ್. ನಿಮ್ಮ ಹೆಸರು ಹೇಳಿ? ಗೊರಮಲ್ಲಯ್ಯ. ಯಾವ ಊರು? ಕೊಟಗೆರೆ ತಾಲೂಕು. ಇನ್ನು ಅಲ್ಲಾಗಿಲ್ಲ ಕರುಗಳು. ಎಲ್ಲಿ ತೊಗೊಂಡಿದ್ವಿ ನೀವು? ಕ್ಯಾಮಿನಲ್ಲಿ ತೊಗೊಂಡ್ರಾ? ಈಗ ಸಿದ್ಧಗಂಗೆ ಬಂದು ಎಷ್ಟು ದಿನ ಆಯಿತು? ಹಾಂ ಹಾಂ. ಹುಟ್ಟು ನಿಮ್ಮೂರಿಂದ ಎಷ್ಟು ಜೊತೆ ಹಾಕಿದ್ದೀರಾ? ಎಲ್ಲ ನಿಮ್ಮೂರವ್ರೆ. ಇವಾಗ ಇವು ವ್ಯಾಪಾರ ಆಗಿದ್ದಾವೆ. ಎಷ್ಟು ಕೊಟ್ರಿ? ಇವು ಬೂಕ್ದವ ಇವು ಕರುಗಳು? ಹಾಂ, ಮಾಗಡಿ ಕಡವ? ಹಾಂ ಹಾಂ. ಎಷ್ಟು ಕೊಟ್ರಿ? ಗಿರೀಶ್ ಅವರೇ, ನಿಮ್ದು ಯಾವರು? ನಮಸ್ತೆ. ಯಾವರು? ರಟ್ಟಿಹಳ್ಳಿ ತಾಲೂಕು ಹಿರೇಮರ್ಗ ಗ್ರಾಮ. ಹಾಂ. ನಾವು ನಿನ್ನೆ ಬೆಳಗ್ಗೆ ದನ ಕೊಳ್ಳಕ್ಕಂತ ಬಂದ್ವಿ ಮಠಕ್ಕೆ. ಹಾಂ. ಪರವಾಗಿಲ್ಲ, ಜಾತ್ರೆ ಚೆನ್ನಾಗಿ ನಡೀತಾ ಇದ್ದೆ. ಹಾಂ. ಆದರೆ ಸುಮಾರಾಗಿ ವ್ಯಾಪಾರ ಹರಿತಾ ಇಲ್ಲ. ಹಾಂ ಹಾಂ. ಈಗೆಲ್ಲ ಶೋಕಿ ಎತ್ತುಗಳಿಗೆ 10-12 ಲಕ್ಷ ಹೇಳ್ಕೊಂತ ಕೂತ್ಕೊಂಡ್ರೆ ನಮ್ಮಂತ ಕೆಲಸ ಮಾಡೋ ರೈತರು ದನ ಹೆಂಗೆ ತೆಗಿಬೇಕಂತ ಹೇಳಿ ಯೋಚನೆ ಮಾಡ್ತಾ ನಮ್ಮ ರೈತರೆಲ್ಲ ಕುಂತಿದ್ದಾರೆ. ಅದೇ ಒಂದು ಸ್ವಲ್ಪ ಸಮಸ್ಯೆ ಆಗಿರೋದು. ಅಲ್ಲ, ನೀವು ಶೋಕಿದೆ ಅಂತ ತಗೊಂಬಿಡಿ, ಕೆಲಸದವ್ ತಗೊಳ್ಳಿ. ಕೆಲಸದವ್ ತಗೊಂಡಾದ್ರೆ ಅವರು ರೈತರಿಗೆ ಅವರು ಶೋಕಿ ಲೆಕ್ಕ ನಿಂತ್ಬಿಟ್ಟಾರೆ ಈಗ. ಹಾಂ, ಹಂಗಾದ್ರೆ ದುಡ್ಡು ಹಾಗೆ ಆಗ್ತವೆ. ದುಡ್ಡು ಆಗ್ತಾವೆ, ಏನು ಅನ್ಸರ್ಸಂದು ಅದರಲ್ಲೇ ಹಿಡ್ಕೋಣ ಅಂತ ನಾವು ಒಂದು ಜೊತೆ ಕರ ಹಿಡ್ಕೊಂಡಿದ್ದೀವಿ. ನಿಮ್ಮ ಊರವ್ರಿಗೆ, ನಿಮ್ಮ ಹುಡುಗರಿಗೆ, ನಮ್ಮ ಸಂಬಂಧಿಕರಿಗೆ. ಹಾಂ ಹಾಂ ಹಾಂ. 1,41,000 ಕರ ಆಗಿದಾವೆ. ಹಾಂ ಹಾಂ. ಸುಮಾರು ಇನ್ನೊಂದು ವರ್ಷಕ್ಕೇನು ಅಲ್ಲಿಗೇನು ಬರಂಗಿಲ್ಲ. ಬರಲ್ಲ. ಸಾಕೋಬೇಕು, ಕೆಲಸ ಮಾಡ್ಕೋಬೇಕು. ಒಟ್ಟು ಎಷ್ಟು ಜೊತೆ ತಗೊಂಡಿದ್ದೀರಾ? ನಾವು 9 ಜೊತೆ ಆಗಿದಾವೆ. 9 ಜೊತೆ ಆಗಿದ್ದಾವೆ. ಎಲ್ಲ 1.5 ಲಕ್ಷ, 1.30. ಹಾಂ ಹಾಂ. ಈ ಸುಮಾರು ಯಾರು 1.80 ಮೇಲೆ ಹಾಕಲ್ಲಲ್ಲ ನೀವು? ಇಲ್ಲ, ಅಷ್ಟು ಬಂಡವಾಳ ಹಾಕಿ ಎಲ್ಲ 1.5 ಒಳಗೆ ಎಲ್ಲ. ಹಾಂ ಹಾಂ. ನಾವು ಬಂಡವಾಳ ಹಾಕಿ ಕೆಲಸ ಮಾಡಕ್ ಆಗಂಗಿಲ್ಲ. ಹಾಂ ಹಾಂ. ಇವು ಸಾಕ್ಬೇಕಷ್ಟೇ. ಏನು ಕೆಲ್ಸಕ್ಕೆ ಆಗ್ತಾವ ನಿಮಗೆ? ಇವಾಗೇನು ಕುಂಟೆ ಹೊಡ್ಯಕ್ಕೆ ಆಗ್ತಾವ? ಅವ್ರವ್ರ ಮನೆ ಲೆಕ್ಕಾಚಾರ, ಅವ್ರವ್ರ ಜಮೀನು ಲೆಕ್ಕಾಚಾರಕ್ಕೆ ಹೋಗಿಲ್ಲ. ಅಲ್ಲ, ನಿಮ್ಮ ಉತ್ತರ ಕರ್ನಾಟಕದ ಸ್ವಲ್ಪ ದೊಡ್ಡವು ಬೇಕಲ್ಲ? ನಮಗೆ ಬೇಕು, ಆದ್ರೆ ಅವ್ರವ್ರ ಜಮೀನು ಅವ್ರವ್ರ ಮನೆ ಲೆಕ್ಕಾಚಾರದಲ್ಲಿ ಅವ್ರು ಕರ ಹಿಡ್ಕೊಂಡ್ರೆ. ಹಾಂ ಹಾಂ ಹಾಂ. ಇವಾಗ 8 ಜೊತೆ ಇಟ್ಕೊಂಡಿದ್ದೀರಾ? ಎಲ್ಲ ದೊಡ್ಡವು? ಇಂಥ ಚಿಕ್ಕವೇನ ಸ್ವಲ್ಪ ದೊಡ್ಡವೇನಾ? ಒಂದು ಜೊತೆ ಚಿಕ್ಕವು, ಇನ್ನೆಲ್ಲ ದೊಡ್ಡದನ್ನ ನಡೆದತ್ತಿ. ಹಾಂ ಹಾಂ. ಒಂದು ಜೊತೆ ಅಷ್ಟು ಚಿಕ್ಕವು. ಪ್ರತಿ ವರ್ಷನೂ ಬರ್ತೀರಾ ಸಿದ್ಧಗಂಗೆ ಇದಕ್ಕೆ? ನನಗೆ ಗೊತ್ತಿರೋ ಹಂಗೆ ನನಗೆ ಇದು 9ನೇ ಜಾತ್ರೆ. 9 ವರ್ಷ ಆಯ್ತು ಕಂಟಿನ್ಯೂ ಬರಕತ್ತೆ. ನಾವು ಸಿದ್ಧಗಂಗೆಯಲ್ಲೇ ಬಿಟ್ರೆ ಎತ್ತು ಎಲ್ಲಿ ಹಿಡಿಯಂಗಿಲ್ಲ. ಒಂದು ವರ್ಷ ಮಾತ್ರ ಇರ್ತಾವ ನಿಮಗೆ ಹಿಂಗೆ? ನಾನು ಎತ್ತು ಇಟ್ಕೊಂಡೆ ಚೆನ್ನಾಗಿ ಬಂದು ಅಂದ್ರೆ 3 ವರ್ಷ ಬಂಡೆ ಹಿಡಿದು ಕೊಡೋದು. ಇಲ್ಲ ಏನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ 1 ವರ್ಷ ಮಟ್ಟ ಒಟ್ಟು ಪ್ರತಿ ಸಿದ್ಧಗಂಗೆ ಅಂತ ಎತ್ತಿ ಬಂದೇ ಬರ್ತೇನೆ. ನಿಮ್ಮ ಯಾರಿಗಾರ ಕೊಡ್ಸಕ್ ಬರ್ತೀರಾ? ಬರ್ತೇನೆ, ನಾನಾದ್ರೂ ತೆಗಿತೀನಿ. ಒಟ್ಟು ಸಿದ್ಧಗಂಗೆಯಲ್ಲಿ ಬಿಟ್ಟರೆ ನಾವು ಎಲ್ಲಿ ಎತ್ತು ತೆಗಿಯಂಗಿಲ್ಲ. ನೀವು ತಗೊಂಡು ಎಷ್ಟು ದಿನ ಆಗಿತ್ತು? ನಾನು KG ಟೆಂಪಲ್ನಾಗ ತಗೊಂಡಿದ್ದೆ. ನಾನು 9 ತಿಂಗಳಾಗಿತ್ತು. ಇದೇ ಸಿದ್ಧಗಂಗೆಯಲ್ಲಿ ಜಾತ್ರೆಗೆ ಬಂದು ದನ ಕೊಂಡಿದ್ದು ಓದ್ಸತ್ತೆ. ಬಂಡೆ ಮುಗಿಸ್ಕೊಂಡು ಯಾರ ಸಂಬಂಧಿಕರು ಬೇಕಂತ ಕಾಯಿಸ್ ಮಾಡಿದಕ್ಕೆ ದನ ಕೊಟ್ಟವನ್ನ ತಿರ್ಗಾ ಒಂದ್ ಜೊತೆ KG ಟೆಂಪಲ್ನೇ ತಗೊಂಡಿದ್ದೆ. ಅವ್ನು ತಿರ್ಗಾ ಮಾರಾಕಿ ಬಂದಿದ್ದೆ. ಮತ್ತೆ ಈಗ ನೋಡ್ತಾ ಇದ್ದೀರಾ ಇಲ್ಲಿ? ನೋಡ್ತಾ ಇದ್ದೀವಿ. ಅವರು ನಿಮಗೆ ಸ್ವಲ್ಪ ದೊಡ್ಡವು ಇರಬೇಕು. ನನಗೆ ಇವೆಲ್ಲ ಕರುಗಳು ನಡೆಯಂಗಿಲ್ಲ, ದೊಡ್ಡ ದನ ಬೇಕು. ಸ್ವಲ್ಪ ದೊಡ್ಡವು ಇರಬೇಕು, ಸ್ವಲ್ಪ ಜಂಪ್ ಇರಬೇಕು. ಹಾಂ ಹಾಂ. ಆಯಿತು ಸರ್. ಎಲ್ಲ ನಿಮ್ಮೂರವ್ರೇನ ಇವರು? ಏಕ ಎಲ್ಲ ನಿಮ್ಮೂರ ಒಂದು 15 ಜೊತೆ ಇರ್ತಾವ? ಬೀಜೂರಿ ಅವ್ರು ನಾಗಣ್ಣವ್ರು ಬಂದವ್ರ? ಅವ್ರು ಬಂದಿಲ್ಲ. ರವಿ ಅವರು ಬಂದಿಲ್ಲ. ಆಯ್ತು ಸರ್.